ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ನಿಮ್ಮ ತ್ರಿವೇಣಿ ಹೇಗಿದ್ದೀರಾ? ನಾವು ಆರಾಮಿದ್ದೀವಿ ನೋಡ್ರಿ. ನೀವೆಲ್ಲ ಆರೋಗ್ಯವಾಗಿದ್ದೀರಾ ಅಂದ್ಕೊಂಡು ಭಾವಿಸ್ತಾ ಮಧ್ಯಾಹ್ನ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೇನೆ ಫ್ರೆಂಡ್ಸ. ಮಳೆ ಬರ್ತಾ ಇತ್ತು, ಇದೇ ಥರನೇ ಮಳೆ ಬರ್ತಾನೆ ಇದೆ ನಮ್ಮೂರಲ್ಲಿ. ಹಾಗಾಗಿ ನಿಮ್ಮ ಕಡೆಯೂ ಕೂಡ ಹೇಗಿದೆ, ಮಳೆ ಬರ್ತಾ ಇದೆಯೇನು, ಜಾಸ್ತಿ ಇದೆಯೇನ ಅಂತ ಅನ್ನೋದು ಕಾಮೆಂಟ್ಸ್ ಮುಖಾಂತರ ತಿಳಿಸಿ. ಹಾಗೆ ನನ್ನ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ರಿ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ, ಹಾಗೆ ಲೈಕ್ ಕೊಡೋದು ಮಾತ್ರ ಮರಿಬೇಡಿ. ಇದು ನೋಡ್ರಿ ಅಮೃತ ಬಳ್ಳಿ, ಇದು ಶಂಖಪುಷ್ಪಿ. ಇವಾಗ 1 ಇಯರ್ ಆಯಿತು. ಹುಳು ಬಿದ್ದಿತ್ತು, ಹಾಗೆ ಅದಕ್ಕೆ ಮತ್ತೆ ಕ್ಲೀನ್ ಮಾಡಿ ಚಿಗುರಾಕತ್ತದ್ರಿ. ಕ್ಲೀನ್ ಮಾಡಿದ ನಂತರ ಹಾಗೆ ಕೆಲವೊಂದು ಪ್ರಾಡಕ್ಟ್ ತರಿಸಿದ್ದೆ. ಏನು ಪ್ರಾಡಕ್ಟ್ ಅಂದ್ರೆ ಸ್ಕಿನ್ಗೆ ಬೇಕಾಗಿತ್ತು ತುಂಬಾ ಬ್ಲ್ಯಾಕ್ ಕಲೆಗಳು ಇತ್ತು. ಹಾಗಾಗಿ ಅದನ್ನು ರಿಮೂವ್ ಮಾಡ್ಕೋಬೇಕಂತಂದರೆ ನಾವು ಈ ಥರ ಕೆಲವೊಂದು ಪ್ರಾಡಕ್ಟ್ ಬೇಕಾಗುತ್ತೆ. ಹಾಗೆ ಇವೆರಡು ಮಾತ್ರ ಅಲ್ಲ, ಇದ್ರ ಜೊತೆ ಮತ್ತೊಂದು ಕೂಡ ಆ್ಯಡ್ ಮಾಡ್ತೀನಿ. ನಾನು ಏನು ಆ್ಯಡ್ ಮಾಡ್ತೀನಿ ಅನ್ನೋದು ವಿಡಿಯೋ ಪೂರ್ತಿ ನೋಡಿ, ಸ್ಕಿಪ್ ಮಾಡಿದೆ ಅಂದರೆ ಅರ್ಥ ಆಗುತ್ತೆ. ಏನೆಲ್ಲ ಮಿಕ್ಸ್ ಮಾಡಿ ಮುಖಕ್ಕೆ ಸ್ಕಿನ್ನಿಗೆ ಹಚ್ಕೊಳ್ತೀನಿ ಅಂತ ಅಂದ್ಬಿಟ್ಟು. ಹಾಗೆ ಆಫರ್ ಇತ್ತು, ಅದಕ್ಕೋಸ್ಕರ ನಾನು ತರಿಸಿದೆ. ಇದು ಒಂದೊಂದು ತರಿಸ್ಕೋಬೇಕಂತಂದ್ರೆ 199 ಆಗುತ್ತೆ. ಹಾಗಾಗಿ ನಾನು ಕೂಡ ಆರ್ಡ್ರ್ ಮಾಡಿ ತರಿಸಿದ್ರೆ ಆಯ್ತು ಅಂದ್ಕೊಂಡು ಆರ್ಡ್ರ್ ಮಾಡಿ ತರಿಸೀನಿ. ನೀಮ್ ಪೌಡ್ರ್ ಮತ್ತು ಕಸ್ತೂರಿ ಅರಿಶಿನ ಅದು ಒಂದು ತರಿಸೀನಿ ಫ್ರೆಂಡ್ಸ್. ಹಂಗಾಗಿಬಿಟ್ಟು ಕಡಿಮೆ ರೇಟ್ ಅಂದ್ರೆ 280 ಏನು ಅದ ಫ್ರೆಂಡ್ಸ್. ಪೌಡ್ರ್ 2, ನೀಮ್ ಪೌಡ್ರ್ 2, ಇವೆರಡು ಬಂದಾವ್ರಿ. ನಮ್ಮ ತಂಗಿಗೆ ಒಂದು ಬೇಕಾಗಿತ್ತು, ನನಗೆ ಬೇಕಾಗಿತ್ತಲ್ಲ, ಹಾಗಾಗಿ ಆರ್ಡ್ರ್ ಮಾಡಿ ತರಿಸಿದ್ದೀನಿ ರೀ. ಇವಾಗ ನೋಡಿರಿ ಮುಖ ಅದು ಚೆನ್ನಾಗಿ ತೊಳ್ಕೊಂಬಂದೇನಿ ರೀ. ಇವಾಗ ಏನೇನು ಅದರೊಳಗೆ ಆ್ಯಡ್ ಮಾಡ್ತೀನಿ ಅನ್ನೋದು ಕೂಡ ನಿಮ್ಗೆ ಶೇರ್ ಮಾಡ್ತಾ ಇದ್ದೀನಿ, ನಾನು ಏನು ಹಚ್ಕೋತೀನಿ ಅನ್ನೋದು. ಹಾಗೆ ಇದನ್ನು ನಾವು 1 ವೀಕಲ್ಲಿ ತಿಳಿಯೋಕ್ಕಿಲ್ಲ, 1 ಮಂತ್ ಆದ್ರೂ ಬೇಕಾಗುತ್ತೆ. ಯಾಕಂದರೆ ಹಚ್ಕೊಂಡ ತಕ್ಷಣ ರಿಸಲ್ಟ್ ಯಾವುದೇ ಆಗಲಿ ತಿಳಿಯೋಂಗಿಲ್ಲ. ಅದನ್ನು ನಾವು ವೇಟ್ ಕಾಯಬೇಕಾಗತ್ತೆ. ಹಾಗಾಗಿ ನಿಮ್ಗೆ ಹೇಳ್ತಾ ಇದ್ದೀನಿ ಅಡ್ವಾನ್ಸ್. ಆಮೇಲೆ ಹಚ್ಕೊಂಬಿಟ್ಟು ನಂತರ ನೋಡಿ, ಇಲ್ಲ ಅಕ್ಕ ಆಗಿಲ್ಲ ಹಂಗೆ ಹಿಂಗೆ ಅಂತಂದು ಅನ್ಬೋದು ನೀವು. ಹಾಗಾಗಿ ವೇಟ್ ಮಾಡಬೇಕಾಗುತ್ತೆ, ಸ್ವಲ್ಪ ಟೈಮ್ ತೊಗೊಳುತ್ತೆ. ಹಳದಿ ಅಂತೂ ತುಂಬ ಚೆನ್ನಾಗಿತ್ತು, ಪರಿಮಳ ಅಷ್ಟು ಚೆನ್ನಾಗಿ ಬರ್ತಾಯಿತ್ತು. ನಾನು 1 ಸ್ಪೂನು ನೀಮ್ ಪೌಡ್ರ್ ಹಾಕ್ಕೊಂಡೀನಿ ರೀ, ಸ್ವಲ್ಪನೇ ನಾನು ಹಳದಿ ಹಾಕ್ಕೊಂಡೀನಿ ರೀ. ಹಾಗಾಗಿ ಮತ್ತು ಇವಾಗ ಅದಕ್ಕೆ ಒಂದು ಸ್ವಲ್ಪ ಲೆಮನ್ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಅದು ಆದರೂ ಕೂಡ ಒಂದು ಸ್ವಲ್ಪನೇ ಇನ್ನೂ ಗಟ್ಟಿ ಇತ್ತು, ಹಾಗಾಗಿ ಒಂದು ಸ್ವಲ್ಪನೇ ನೀರು ಹಾಕ್ಕೊಳ್ತಾ ಇದ್ದೀನಿ. ಇಲ್ಲ ನೀರು ಬೇಡ ಅನ್ನೋರು ಹಸಿ ಹಾಲಿದ್ದರೆ ಹಾಕ್ಕೊಳ್ಬೋದು. ತುಂಬಾ ಚೆನ್ನಾಗಿ ವರ್ಕ್ ಆಗುತ್ತೆ ಅಂತಲೇ ಹೇಳ್ಬೋದು. ನನ್ನ ತಂಗಿ ಮೊದಲೇ ಆಲ್ರೆಡಿ ತರಿಸಿದ್ಲು, ನಾನು ಇವಾಗ ತರಿಸಿದ್ದು ಮತ್ತು. ಹಾಗೆ ನನ್ನ ಮಗನಿಗೆ ತುಂಬಾ ಕಲೆ ಭಾಳ ಆಗ್ತಾಯಿತ್ತು, ಮೊಡವೆಗಳು ಜಾಸ್ತಿ ಆಗಿರೋದ್ರಿಂದ ತುಂಬ ಕಲೆ ಅಂದರೆ ಕಲೆ ಜಾಸ್ತಿ ಆಗ್ತಾಯಿತ್ತು. ಅವನು ಇವಾಗ 2 ಸಲ ಹಚ್ಕೊಂಡಾನ ಅಂದರೂ ಕೂಡ ಬ್ಲ್ಯಾಕ್ ಇರೋದೆಲ್ಲ ಮೊಡವೆ ಕಲೆಗಳನ್ನು ಲೈಟಾಗಿ ಹೋಗ್ತಾಯಿದೆ. ಹಾಗಾಗಿ ನಾನು ಕೂಡ ಒಂದು ಸ್ವಲ್ಪ ಇತ್ತು ಕಲೆಗಳು, ಅದನ್ನು ಇದು ಮಾಡ್ಕೊಳ್ಳೋಣ, ಮುಖನೂ ಕೂಡ ಚೆನ್ನಾಗಿ ಗ್ಲೋ ಆಗುತ್ತೆ ಅಂತ ಅಂದ್ಬಿಟ್ಟು ಹಳದಿ ಹಾಕೋದ್ರಿಂದ ತುಂಬಾ ಚೆನ್ನಾಗಾಗುತ್ತೆ. ಹಾಗೆ ಅದು ಬೇವಿನ ಸೊಪ್ಪಿನ ಪೌಡ್ರ್ ಇರೋದರಿಂದ ಅದನ್ನು ಕೂಡ ತುಂಬಾ ಚೆನ್ನಾಗಿ ಕೆಲಸ ಮಾಡುತ್ತೆ ಅಂತ ಅಂದ್ಬಿಟ್ಟು. ಹಾಗಾಗಿ ನಾನಿವಾಗ ಮಸಾಜ್ ಮಾಡಿಕೊಂಡು ಸ್ವಲ್ಪ ಹೊತ್ತು ಬಿಡ್ತೀನಿ, ಅಪ್ಲೈ ಮಾಡಿಕೊಂಡು ಎಷ್ಟಂದರೆ ಒಂದು 50 ಇಲ್ಲ 10 ಮಿನಿಟ್ಸ್ ಇಲ್ಲ 50 ಮಿನಿಟ್ಸ್ ಅಷ್ಟೇ, ಏನು ಜಾಸ್ತಿ ಏನು ಟೈಮ್ ತೊಗೊಳಂಗಿಲ್ಲ. ಹಂಗಾಗಿ ಇವಾಗ ಮಸಾಜ್ ಮಾಡ್ಕೋತಾ ಇದ್ದೀನಿ. ಒಂದು 10 ನಿಮಿಷ, ಒಂದು 5 ನಿಮಿಷ ಮಸಾಜ್ ಮಾಡಿಕೊಂಡ್ರೆ ಒಂದು 10 ನಿಮಿಷ ಹಾಗೆ ಬಿಡಬೇಕಾಗತ್ತೆ. ಹಾಗಾಗಿ ನಾನಿವಾಗ ಮಾಡ್ತಾಯಿದ್ದೀನಿ ನೋಡಿ, ತುಂಬಾ ಚೆನ್ನಾಗಿದೆ. ಹಾಗಾಗಿ ನನ್ನ ಮಗನ ನೋಡಿಬಿಟ್ಟು ನನಗೆ ಶಾಕ್ ಆಯಿತು, ಈ ಥರ ಚೆನ್ನಾಗಿ ವರ್ಕ್ ಆಗಿದೆ ಅಲ್ಲ ಅಂತ ಅಂದ್ಬಿಟ್ಟು. ಅದಕ್ಕೋಸ್ಕರ ತಂದಿದ್ದೀನಿ. ಇವಾಗ ನಾನು ಅಪ್ಲೈ ಮಾಡ್ತಾಯಿದ್ದೀನಿ, ಇದೇ ಫಸ್ಟ್ ಟೈಮ್ ನಾನು. ಹಾಗಾಗಿ ರಿಸಲ್ಟ್ ಏನಾಯಿತು ಅನ್ನೋದು ಕೂಡ ಇನ್ನೊಂದು ವಿಡಿಯೋದಾಗ ನಾನು ನಿಮ್ಗೆ ತಿಳಿಸ್ತೀನಿ. ಬೇಕಾಗಿದ್ದರೆ ನೀವು ಕೂಡ ತರಿಸ್ಕೊತೀನಿ ಅಂತಂದರೆ ಇದ್ರ ಲಿಂಕ್ ಬೇಕಾದ್ರೆ ಹಾಕ್ತೀನಿ ನಾನು. ಚೆಕ್ ಮಾಡಿ ಕಮೆಂಟ್ ಮಾಡಿ ತಿಳಿಸಿ, ನನಗೆ ಲಿಂಕ್ ಹಾಕಂತ ಹೇಳಿದರೆ ನಾನು ಹಾಕ್ತೀನಿ ಫ್ರೆಂಡ್ಸ್. ಹಂಗಾಗಿಬಿಟ್ಟು ಇವಾಗ ಹಚ್ಕೊಳ್ತಾ ಇದ್ದೀನಿ ನೋಡಿ. ಮಸಾಜ್ ಮಾಡಿದ ನಂತರ ಒಂದು ಸ್ವಲ್ಪ ಎಲ್ಲ ಮುಖಕ್ಕೆ ಹಚ್ಕೊಂಡ್ಬಿಟ್ಟು ಅಪ್ಲೈ ಮಾಡಿಕೊಂಡು ಒಂದು 10 ನಿಮಿಷ ಬಿಡ್ತೀನಿ ನೋಡಿ.
ಅಂದರೆ ತುಂಬ ಕಹಿ ಇರುತ್ತೆ. ಕಹಿ ಇರೋದ್ರಿಂದ ನಮ್ಮ ಸ್ಕಿನ್ ತುಂಬಾ ಚೆನ್ನಾಗಿ ಆಗುತ್ತೆ. ಹಾಗಾಗಿಬಿಟ್ಟು ಅದ್ರ ಸ್ಮೆಲ್ ನೋಡಿದರೆ ಕಹಿ ಉಸಿರಾಡಿದರೆ ಸಾಕು ಕಹಿನೇ ಮೂಗಿಗೆ ಸ್ಮೆಲ್ ಬಡಿತಾ ಇತ್ತು ಅದರದ್ದು. ನನ್ನ ಮಗ ಇನ್ನೊಬ್ಬನು ಹಚ್ಕೊಂಡಿದ್ದನು, ಅವನು ಕೂಡ ಅವನು ಹೇಳಿದನು ಬಾಯಿದಾಗ ಹೋಯ್ತು ಮಮ್ಮಿ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದನು. ಭಾಳ ಕಹಿ ಅದಮ್ಮ. ಬೇವಿನ ಸೊಪ್ಪು ಅಂದ್ರೆ ಹಾಗೆ ಅಲ್ಲ ಫ್ರೆಂಡ್ಸ್, ತುಂಬಾ ಕಹಿ ಇರುತ್ತೆ. ಆದ್ದರಿಂದ ಮೊಡವೆಗಳು ಆಗೋದು ತಡೆಗಟ್ಟುತ್ತದೆ. ಹಾಗಲಕಾಯಿ ಕೂಡ ಅಷ್ಟೇ ನೋಡ್ರಿ ಕಹಿ ಇರೋದು. ಬೇವಿನ ಸೊಪ್ಪು ಹಾಗಲಕಾಯಿಗೆ ಹೋಲಿಸ್ತಾರಲ್ಲ ಫ್ರೆಂಡ್ಸ್, ಹಂಗಾಗಿ ನೋಡಿರಿ ಇವಾಗ ಡ್ರೈ ಆಗ್ಯದ್ರಿ. ಈಗ ಒಂದು ಸ್ವಲ್ಪ ಹೊತ್ತು ಬಿಟ್ಟು ತೊಗೊಂಡೆ ನೋಡಿರಿ. ಇವಾಗ ಸ್ವಲ್ಪನೇ ಗುರುತಾಗುತ್ತೆ ರಿಸಲ್ಟ್ ಏನು ಅನ್ನೋದು. ಅಂದ್ರೆ ನಮ್ಮ ಕಲೆಗಳು ಹೋಗ್ಬೇಕಂದ್ರೆ ವೇಟ್ ಮಾಡಬೇಕಾಗುತ್ತೆ, ಕಾಯಬೇಕಾಗುತ್ತೆ ನೋಡಿರಿ. ನನ್ನ ಮುಖ ಒಂದು ಸ್ವಲ್ಪನೇ ಚೆನ್ನಾಗಿ ಅದ ಅಂತಲೇ ಹೇಳ್ಬೋದು. ಮತ್ತೊಂದು ವಿಡಿಯೋದಾಗ ಸಿಗ್ತೀನಿ ನಿಮ್ಗೆ. ಟೇಕ್ ಕೇರ್, ಬಾಯ್ ಫ್ರೆಂಡ್ಸ್.